ನಮಸ್ಕಾರ. ಜನಶ್ರೀ ನ್ಯೂಸ್ನ ಪಾಲಿಟಿಕ್ಸ್ ಪಂಚಾಯಿತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೀವನ್. ಇನ್ನು ಎಂದಿನಂತೆ ಇವತ್ತು ಕೂಡ 3 ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇನ್ನು 3 ವಿಚಾರಗಳಲ್ಲಿ ಮೊದಲನೆಯದಾಗಿ ರಾಜ್ಯ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ಜುಲೈ 19ರಂದು ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಒಂದು ಕಾರ್ಯರೂಪವನ್ನು ನಡೆಸಿದೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದಕ್ಕೆ ಪರ ವಿರೋಧವಾಗಿ ಚರ್ಚೆ ನಡೀತಿದೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನು ಎರಡನೇದಾಗಿ AICCಯ OBC ಕಮಿಟಿ ಏನಿದೆ, ಈ ಒಂದು ಕಮಿಟಿಯ ಮೊದಲನೇ ಹಂತದ ಸಭೆ ಇಂದು ಬೆಂಗಳೂರಿನಲ್ಲಾಗಿದೆ. ಈ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ರು. ಕೆಲವೊಂದು ನಿರ್ಣಯಗಳಾಗಿದೆ ಅಂತ ಹೇಳ್ತಿದೆ. ಏನೆಲ್ಲ ನಿರ್ಣಯಗಳಾಗಿದೆ ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಇನ್ನು ಮೂರನೇದಾಗಿ ಏನು ಈ BJPಯ ಡೆವಲಪ್ಮೆಂಟ್ಸ್ಗಳು, ಈ BJPನಲ್ಲಿ ಏನು ನಡೀತಿದೆ. ಇಂದು ರೇಣುಕಾಚಾರ್ಯ ದೆಹಲಿಗೆ ತೆರಳಿದ್ದಾರೆ. ಕುತೂಹಲ ಮೂಡಿಸಿದೆ ರೇಣುಕಾಚಾರ್ಯ ದೆಹಲಿ ಪ್ರವಾಸ. ಏನು ವಿಜಯೇಂದ್ರ ಬಣದಿಂದ ಗುರುತಿಸಿಕೊಂಡಿರುವಂಥ ರೇಣುಕಾಚಾರ್ಯ ಈಗ ದೆಹಲಿಗೆ ಪ್ರವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ, ಏನು ನಡೀತಾರೆ, ಅಲ್ಲಿನ ಬೆಳವಣಿಗೆಗಳೇನು, ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೆಲ್ಲ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಧಾನ ಸಂಪಾದಕರಾದಂತಹ KJ ಹಳ್ಳಿ ಸುರೇಶ್ ಅವರು. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು. ಸರ್ ನಮಸ್ಕಾರ. ಸರ್ ಥ್ಯಾಂಕ್ ಯು. ಇನ್ನು ಮೊದಲನೆಯದಾಗಿ ರಾಜ್ಯ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನ ಮಾಡಲಿಕ್ಕೆ ಹೊರಟಿದೆ. ಇನ್ನು ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಬರೋಣ. CM ತವರಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಹೊರಟಿದೆ. CM ತವರಲ್ಲಿ ಮೈಸೂರಿನಲ್ಲಿ ಜುಲೈ 19ರಂದು ಸರ್ಕಾರದ ಸಾಧನಾ ಸಮಾವೇಶ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಿಂದ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಸಾಧನಾ ಸಮಾವೇಶವನ್ನ ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ವಿಪಕ್ಷಗಳು ವ್ಯಂಗ್ಯವಾಡಿದ್ದಾವೆ. ಸಮಾವೇಶ ಮಾಡುವಷ್ಟು ಸಾಧನೆ ಇನ್ನೂ ಮಾಡಿಲ್ಲ ಸರ್ಕಾರ ಅಂತ ಒಂದು ಟೀಕೆಯನ್ನ ನಡೆಸಿದ್ದಾರೆ ವಿಪಕ್ಷಗಳಿಂದ. ಈ ಒಂದು ಬೆಳವಣಿಗೆಗಳಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ನಡೀತಿದೆ, ಏನೂ ಸಾಧನೆ ಮಾಡಿಲ್ಲ ಈವರೆಗೂ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಧನೆ ಇಲ್ಲ, ಎಲ್ಲ ಬರೇ ಈ ಸಾಧನಾ ಸಮಾವೇಶ ವೇಸ್ಟ್ ಇವ್ರು ಮಾಡೋದು ಅನ್ನೋ ರೀತಿಯಾಗಿ ಒಂದು ಟೀಕೆಗಳನ್ನ ನಡೆಸ್ತಿದ್ದಾರೆ ವಿಪಕ್ಷಗಳು. ಇನ್ನು ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಸಾಧನಾ ಸಮಾವೇಶನ ಹಮ್ಮಿಕೊಂಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇನ್ನು ಈ ಒಂದು ಸಮಾವೇಶದ ಹೆಗ್ಲು, ಈ ಒಂದು ಸಮಾವೇಶದ ಜವಾಬ್ದಾರಿ ಹೆಗ್ಲು ಮಹಾದೇವಪ್ಪ ಮಹಾದೇವಪ್ಪ ಅವರ ಹೆಗ್ಲಿಗಿದೆ ಈ ಒಂದು ಸಮಾವೇಶದ ಜವಾಬ್ದಾರಿ. ಇನ್ನು ಏನೆಲ್ಲ ನಡೆಯುತ್ತೆ, ಇನ್ನು ಟೀಕೆಗಳು ಹೇಗಿದೆ, ಅದನ್ನೆಲ್ಲ ಚರ್ಚೆ ಮಾಡ್ತಾ ಹೋಗೋಣ. ಸರ್, ಏನು ಈ ಒಂದು ಸಮಾವೇಶ ನಡೆಸಿದ್ದಾರೆ, ಇದೇನು ಮೊದಲನೇದಲ್ಲ ಸಮಾವೇಶ ನಡೆಸ್ತಿರೋದು. ಈ ಸಮಾವೇಶಗಳು ತುಂಬಾ ಈ ಹಿಂದೆ ಕೂಡ ಆಗಿದೆ. ಇನ್ನು 2 ವರ್ಷದ ಸಾಧನಾ ಸಮಾವೇಶ, 2 ವರ್ಷ ಮುಗಿದು ಸರ್ಕಾರ ಆವಾಗ ಒಂದು ಸಮಾವೇಶ ಮಾಡಿದ್ರು. ಆ ಸಮಾವೇಶದಲ್ಲೂ ಕೂಡ ವಿಪಕ್ಷಗಳು ಟೀಕೆ ನಡೆಸಿದ್ವು. ಆ ಸಮಾವೇಶಗಳಿಗೂ ಈಗಲೂ ಅದೇ ರೀತಿಯಾಗಿ ಮೈಸೂರಿನ ಸಮಾವೇಶಕ್ಕೆ ವಿಪಕ್ಷಗಳು ಈಗ ಆಲ್ರೆಡಿ ಟೀಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸರ್, ಏನು ಸರ್ ಇದು? ಈಗ ನೋಡಿ, ನವೆಂಬರ್ ತಿಂಗಳ ಅಷ್ಟೊತ್ತಿಗೆ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸುವ ಸಾಧ್ಯತೆಗಳಿವೆ. ಆ ಒಂದು ಬಹುಶಃ ಒಂದು 5 ವರ್ಷಗಳಲ್ಲಿ ಅರ್ಧ ಆಡಳಿತವನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಇನ್ನು ಪೂರ್ಣ ಅವಧಿಯಲ್ಲಿ ಹೌದು 2.5 ವರ್ಷ ಸಾಧನೆಯನ್ನು ನಾವು ಮೈಸೂರಲ್ಲಿ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಅದು ಮುಖ್ಯವಾಗಿ CM ಅವರ ತವರು ಜಿಲ್ಲೆ, ಅದು ಮೈಸೂರು. ಅಲ್ಲಿ ನಾವು ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಈಗ ವಿಪಕ್ಷಗಳು ಇವರು ಸಾಧನೆ ಮಾಡಿಲ್ಲ, ಏನು ಸಾಧನೆ ಸಮಾವೇಶ ಮಾಡ್ತಾರೆ ಅಂತ ಟೀಕೆ ಮಾಡಿದ್ದಾವೆ. ನೋಡಿ, ಈ ಸಾಧನಾ ಸಮಾವೇಶ, ನೀವು ಸಾಧನೆ ಮಾಡಿದಿರಿ, ನೀವು ಜನಪರವಾಗಿ ನಿಂತಿದ್ದೀರಿ, ನೀವು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೀರಿ ಅಂಥೇಳಿ ನಾವು ಹೇಳೋದಲ್ಲ, ಅಂದರೆ ಸರ್ಕಾರಗಳೇ ಹೇಳ್ಕೊಳ್ಳೋದಲ್ಲ, ಮುಖ್ಯಮಂತ್ರಿಗಳೇ ತಮ್ಮ ಭುಜವನ್ನು ತಾವೇ ತಟ್ಕೊಳ್ಳೋದಲ್ಲ, ಅದನ್ನು ಜನ ಹೇಳಬೇಕು. ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದು ಒಳ್ಳೆ ಕೆಲಸ ಮಾಡ್ತು, ಇಂತಿಂಥ ಕ್ಷೇತ್ರಕ್ಕೆ ಇಷ್ಟಿಷ್ಟು ಹಣವನ್ನು ಕೊಡ್ತು, ಜನರ ಸಬಲೀಕರಣ ಮಾಡ್ತು, ಯಾವ್ಯಾವ ಸಬಲೀಕರಣ ಮಾಡ್ತು, ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಮಾಡ್ತು ಅನ್ನೋದನ್ನು ಜನ ಹೇಳಬೇಕು. ಆಮೇಲೆ ನಿಜವಾಗಿಯೂ ನೀವು ಸಾಧನೆ ಮಾಡಿದ್ರಿ ಅಂತ ಅನ್ನೋದಾದರೆ, ಸಮಾವೇಶವನ್ನು ನೀವು ಮಾಡ್ಕೊಳ್ತೀರಿ ಅಂತ ಅನ್ನೋದಾದರೆ, ಅದರಲ್ಲಿ ಅಲ್ಲೊಂದು 10,000, ಒಂದು 20,000 ಅಥವಾ 1 ಲಕ್ಷ, 2 ಲಕ್ಷ, 3 ಲಕ್ಷ ಜನರನ್ನು ಸೇರಿಸ್ಬಿಟ್ಟು ಅಲ್ಲೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ನಾವು ಇಷ್ಟು ಕೋಟಿ ಕೊಟ್ಟಿದ್ದೇವೆ, ನಾವು ಸಾಧನೆ ಮಾಡಿದ್ದೇವೆ ಅಂತೇಳಿ ನೀವು ಭಾಷಣವನ್ನು ಬಿಗಿದು ಮತ್ತೆ ಮನೆಗೆ ಹೋಗೋ ಥರ ಆಗೋದು ಬೇಡ. ಕೇಳೋದೇನು ಅಂದರೆ, ಈಗ ಒಂದು ಜವಾಬ್ದಾರಿಯುತವಾದ ಮಾಧ್ಯಮಗಳಾಗಿ ನಾವೇ ಆಗಲಿ ಜನರು ನಿರೀಕ್ಷೆ ಮಾಡೋದೇನು ಅಂದರೆ, ಒಂದು ಸರ್ಕಾರದಲ್ಲಿ
ನೀವು ಸಮಾವೇಶಗಳನ್ನು ನಿಮ್ಮ ಭುಜವನ್ನು ನೀವೇ ತಟ್ಟಿಕೊಳ್ಳೋದ್ರ ಬದಲಾಗಿ ಆಯ್ತಪ್ಪ 2.5 ವರ್ಷ ಆಯಿತು ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಗ್ಯಾರಂಟಿಗಳನ್ನ ಕೊಡ್ತೇವೆ, ಈ ಸಬಲೀಕರಣ ಮಾಡ್ತೇವೆ, ಮಹಿಳಾ ಸಬಲೀಕರಣ ಮಾಡ್ತೇವೆ, ರಾಜ್ಯದ ಅಭಿವೃದ್ಧಿ ಮಾಡ್ತೇವೆ ಅಂತ ನೀವೇನೋ ಹೇಳಿದ್ರಲ್ಲ, ಬಣ್ಣದ ಮಾತುಗಳನ್ನ ಆಡಿದ್ರಲ್ಲ, ಅದನ್ನು ನೀವು ಅಂಕಿಅಂಶಗಳ ಮೂಲಕ ಶ್ವೇತಪತ್ರವನ್ನು ಹೊರಡಿಸಿ. ನಿಮ್ಮ ಭಾಷಣಗಳು ನಮಗೆ ಬೇಕಾಗಿಲ್ಲ. ಜನರಿಗೆ ಭಾಷಣ ಎಲ್ಲರೂ ಮಾಡ್ತಾರೆ. ಭಾಷಣಕ್ಕೆ ಇವಾಗೆಲ್ಲ ಮೈಕಾಸುರರಿಗೆ ಯಾರೂ ಕೊರತೆ ಇಲ್ಲ. ಮಾತಾಡದ್ದೇ ನಾವು ಹಂಗೆ ಮಾಡಿದ್ದೀವಿ, ನಾವು ಹಿಂಗೆ ಮಾಡಿದ್ವಿ, ನಾವು ಅಷ್ಟು ಕೋಟಿ ಕೊಟ್ಟಿದ್ದೀವಿ, ಇವೆಲ್ಲ ಬೇಕಾಗಿಲ್ಲ, ಇವೆಲ್ಲ ಪ್ರಯೋಜನ ಇಲ್ಲ. ನೀವು ನಿಜವಾಗಿಯೂ ಜನರನ್ನ ಕನ್ವಿನ್ಸ್ ಮಾಡ್ತೀರಿ, ಜನರಿಗೆ ನಿಮ್ಮ ಆಡಳಿತದ ಏನು ಅಭಿವೃದ್ಧಿಯನ್ನು ಅರ್ಥೈಸ್ತೀರಿ, ಸಾಬೀತುಪಡಿಸ್ತೀರಿ ಅಂತ ಅನ್ನೋದೇ ಆದರೆ ಜನರಿಗೆ ಅರ್ಥ ಆಗೋ ನಿಟ್ಟಿನಲ್ಲಿ ಅಂಕಿಅಂಶಗಳ ಮೂಲಕ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದ ಹಣ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ರೂಪದಲ್ಲಿ ಅನುಷ್ಠಾನಗೊಂಡಿದೆ, ಆ ಅನುಷ್ಠಾನಗೊಂಡಿರುವ ಕಾರ್ಯಯೋಜನೆಗಳನ್ನು ನೀವು ಒಂದು ಬಹಿರಂಗ ಅಂದರೆ ಒಂದು ಶ್ವೇತಪತ್ರದ ಮೂಲಕ ಅದನ್ನು ಜನರ ಮುಂದೆ ತೆರೆದಿಡಿ. ಆಗ ನಿಮ್ಮ ಆಡಳಿತಕ್ಕೆ ಎಷ್ಟು ಮಾರ್ಕ್ಸನ್ನು ಕೊಡಬೇಕು, ನೀವು ನಿಜಕ್ಕೂ ಸಾಧನ ಸಮಾವೇಶ ಮಾಡುವ ಅಗತ್ಯತೆ ಇದೆಯಾ, ಇನ್ನೂ ಏನು ಫೇಲ್ಯೂರ್ ಆಗಿದ್ದೀರಾ ಅಥವಾ ಒಳ್ಳೆ ಕೆಲಸ ಮಾಡಿದ್ದೀರಾ ಅನ್ನೋದು ಜನ ಹೇಳ್ತಾರೆ. ನೀವು 2.5 ವರ್ಷ ಆಯಿತು, ನಾವೊಂದು ಭಾಷಣ ಮಾಡಬೇಕು, ಅದರಲ್ಲಿ BJPಗೆ ಬೈಬೇಕು, ನಿಮ್ಮನ್ನು ನೀವೇ ಫೋಕಸ್ ಮಾಡ್ಕೊಳ್ಬೇಕು, ಇವೆಲ್ಲ ಏನು ಗೊತ್ತಾ, ಸ್ವಲ್ಪ ತಮ್ಮ ಮೈಲೇಜನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಮಾಡುವಂಥ ಕಾರ್ಯಕ್ರಮಗಳಷ್ಟೇ. ಇದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಜನರ ತೆರಿಗೆ ಹಣ ಖರ್ಚು ಮಾಡ್ತಾರೆ ಇವರು, ಮತ್ತೆ ಅದೇ ಸರ್ಕಾರದ ಹಣವನ್ನು ಸಾಧನಾ ಸಮಾವೇಶ ಅದು ಅಂತೇಳಿ ಮತ್ತೆ ಆ ಸಮಾವೇಶಕ್ಕೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತೀರಿ. ಇದೇ ಸಾಧನಾ ಸಮಾವೇಶದ ಬಗ್ಗೆ ಇನ್ನು ಎಚ್ ಸಿ ಮಹದೇವಪ್ಪನವರು ಮೊನ್ನೆ ಸಭೆ ನಡೆಸಿ ಒಂದು ಬೈಟ್ ಕೊಟ್ಟಿದ್ದಾರೆ ಸರ್, ಕೇಳ್ಕೊಂಬರೋಣ. ಓಕೆ. ಸುಮಾರು 2,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ. ಅವರು ಮೈಸೂರು ಜಿಲ್ಲೆಯಲ್ಲಿ 17, 18, 19 ಕಾರ್ಯಕ್ರಮಗಳಿದ್ದಾವೆ 3 ದಿನ. ಅದಕ್ಕೆ ನಮ್ಮ ಎಲ್ಲ MLAಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ. ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ 2,600 ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ. ಕೆಲವು ಶಂಕುಸ್ಥಾಪನೆ ಇದೆ, ಕೆಲವು ಉದ್ಘಾಟನೆ ಇದ್ದಾವೆ. ಅದಕ್ಕೆ ನೀವು ಬರಬೇಕು. ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು, ನಮ್ಮ ನಗರ ಮತ್ತು ಮೈಸೂರು ಜಿಲ್ಲೆ ಶಾಸಕರುಗಳೆಲ್ಲ ಸೇರಿ ಮತ್ತು ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ. ಒಪ್ಪಿ ಒಂದು ದೊಡ್ಡ ಸಮಾವೇಶ ಮಾಡೋಣ, ಸರ್ಕಾರ ಇಷ್ಟೊಂದು ಹಣನ ನಮ್ಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಯೋಜನೆಗಳಿಗೆ ಅಂತೇಳಿ ಹೇಳಿದ್ದಾರೆ. 19ನೇ ತಾರೀಕು ಮಹಾರಾಜಾಸ್ ಕಾಲೇಜಲ್ಲಿ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಸರ್, ಇಲ್ಲಿ ಏನು ಅಂದ್ರೆ ಎಚ್ ಸಿ ಮಹದೇವಪ್ಪನವರು ಹೇಳ್ತಾರೆ, ಏನು ಸರ್ಕಾರದಿಂದ ಮೈಸೂರು ನಗರಕ್ಕೆ 2,600 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಈ ಒಂದು ವಿಚಾರವಾಗಿ ಸಾಧನ ಅಂದ್ರೆ ಒಂದು ಸಮಾವೇಶ ಮಾಡ್ತೀವಿ. CM ಅವರು 17, 18, 19ನೇ ತಾರೀಕು ಮೈಸೂರಿನಲ್ಲಿ ಒಂದು ಪ್ರವಾಸ ಕೈಗೊಳ್ಳಿದ್ದಾರೆ. ಆ ಒಂದು ಸಮಯದಲ್ಲಿ ಅಲ್ಲೇ ಇರ್ತಾರಲ್ಲ, ಒಂದು ಮನವಿ ಮಾಡಿದ್ದೀವಿ ನಾವು ಎಲ್ಲ ಶಾಸಕರು ಎಲ್ಲ ಸೇರಿ ಒಂದು ಮನವಿ ಮಾಡಿದ್ದೀವಿ, ಒಂದು ಸಮಾವೇಶ ಮಾಡೋಣ ಅಂತ. ಅದಕ್ಕೆ ಓಕೆ ಅಂದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಮಹದೇವಪ್ಪನವ್ರು ಹೇಳ್ತಿದ್ದಾರೆ. ಸರ್, 2,600 ಕೋಟಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಹೇಳಿದ್ರು ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು, ಸಂತೋಷ. ನಾವು ಹೇಳೋದು ಇಷ್ಟೇ, ಅದಕ್ಕೊಂದು ಜಾತ್ರೆ ಮಾಡೋ ಅಗತ್ಯತೆ ಇಲ್ಲ ಕಣ್ರಿ. ಒಂದು ಆಡಳಿತ ಯಂತ್ರವನ್ನೆಲ್ಲ ಅದಕ್ಕಲ್ಲಿ ಮೀಸಲಿಟ್ಟು ಅಲ್ಲೆಲ್ಲ ಕಾರ್ಯಕರ್ತರೆಲ್ಲ ಬಂದು ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಅಥವಾ ಸರ್ಕಸ್ ಮಾಡಿ ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ಒಂದು ರೀತಿ ಸರ್ಕಸ್ಗಳಿವು, ಒಂದು ಹೈ ಡ್ರಾಮಾಗಳು, ಇವೆಲ್ಲ ಬೇಕಾಗಿಲ್ಲ. ನೀವು ಮಾಹಿತಿ ಸಿಕ್ಕಿದೆ ಸರ್ ಇದೇ ವಿಚಾರವಾಗಿ. ಏನು CM ಟಾಸ್ಕ್ ಕೊಟ್ಟಿದ್ದಾರಂತೆ, ಪ್ರತಿಯೊಬ್ಬ ಶಾಸಕರಿಗೂ ಒಂದೊಂದು ಕ್ಷೇತ್ರದಿಂದ 7ರಿಂದ 6ರಿಂದ 8 ಸಾವಿರ ಜನ ಬರಬೇಕು, ಅಲ್ಲಿಗೆ ಇನ್ನು ಬಸ್ ವ್ಯವಸ್ಥೆಗಳಾಗಿರ್ಬೋದು ಎಲ್ಲ ಫೆಸಿಲಿಟೀಸು ಮಾಡ್ಕೊಡ್ತಿದ್ದಾರೆ. ಅಲ್ಲ, ಇವ್ರಿಗಂತೂ ಮಾಡೋ ಕೆಲಸ ಇಲ್ಲ. ಇವ್ರಿಗೆ ಆ್ಯಕ್ಚುಲಿ ತುಂಬ ಕೆಲಸ ಇದೆ. ಒಬ್ಬ ಮಿನಿಸ್ಟ್ರು, ಒಬ್ಬ ಸಚಿವ, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಇಲಾಖೆಯ ಸಚಿವರುಗಳು, ಅಧಿಕಾರಿಗಳು, ಜನ ಸಾಯ್ತಾ ಇದ್ದಾರೆ ಕಣ್ರಿ. ಒಂದಷ್ಟು ಕಡೆ ಮಳೆ ಆಗಿಲ್ಲ, ಇನ್ನೊಂದು ಕಡೆ ಮಳೆ ಆಗಿದೆ, ಅತಿವೃಷ್ಟಿ, ಅನಾವೃಷ್ಟಿ, ಇನ್ನೊಂದು ಕಡೆ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾರೆ, ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಒಂದಷ್ಟು ಕಡೆ ಏನೋ ಹತ್ಯಾಕಾಂಡಗಳಾಗಿದ್ದಾವೆ ಅಂತ ಆರೋಪಗಳು ಬರ್ತಾ ಇದ್ದಾವೆ, ಏನೇನೋ ವಿಚಾರಗಳಿದ್ದಾವೆ. ಅದ್ರ ಬಗ್ಗೆ ಫೋಕಸ್ ಮಾಡ್ರಯ್ಯ.
ಫೋಕಸ್ ಮಾಡಬೇಕಲ್ಲ ನೀವು. ಸಮಾವೇಶ ಏನು ಮಾಡ್ತೀವಿ ಸರ್, ನೀವು ಸಮಾವೇಶ ಮಾಡ್ಕೊಂಡು ಅಲ್ಲೆಲ್ಲ ಅವ್ರಿಗೆ ಬಿರಿಯಾನಿ ಕೊಟ್ಬಿಟ್ಟು ಅವ್ರು ತಿನ್ಕೊಂಡು ಕೂತ್ಕೊಂಡು ನಾವು ಹಂಗೆ ಮಾಡಿದ್ವಿ, ನೀವು ಕೇಳ್ಕೊಳ್ಳಿ ಊಟ ಕೂತ್ಕೊಳ್ರಪ್ಪ ಅಂತ ನೀವು ಹೇಳಿ, ಆ ಜನರು ಪಾಪ ಅವ್ರು ಏನೋ ರೈತರು ಏನೋ ಕೆಲಸ ಮಾಡಿ ಅವ್ರನ್ನೂ ಕರ್ಕೊಂಬಂದು ಕೂಡ ಹಾಕ್ಕೊಂಡು ಏನಿವೆಲ್ಲ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ನಾವೇನು ಮಾಡಬೇಕಾಗಿದೆ. ನಾನು ಕೇಳ್ತೀನಪ್ಪ, ಈ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರೆ ಅದ್ರ ಬಗ್ಗೆ ಅಂಕಿಅಂಶ ಕೊಡ್ರಲ್ಲ, ಕೊಡಿ. ಹೌದು, ಯುವಕರಿಗೆ ಉದ್ಯೋಗ ಇಲ್ಲ, ಪರದಾಡ್ತಿದ್ದಾರೆ. ಮತ್ತು ಬರೀ ಉದ್ಯೋಗ ಕೊಡೋದಷ್ಟಲ್ಲ, ಉದ್ಯಮಶೀಲರನ್ನಾಗಿ ಮಾಡೋದಕ್ಕೆ ನೀವು ಎಷ್ಟು ಅನುದಾನವನ್ನು ಕೊಡಿಸಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಈ ರಾಜ್ಯದಲ್ಲಿ ಮೂಲಭೂತ ಸೌಲಭ್ಯಗಳು ಎಲ್ಲ ಏನು ಇಲ್ವಾ? ಆ ಮೂಲಭೂತ ಸೌಲಭ್ಯಗಳ ವಿಚಾರದಲ್ಲಿ ಎಷ್ಟು ಸಾಧನೆ ಮಾಡಿದಿರಿ? ಈಗ ತೋರಿಸ್ಲಾ ಗುಡಿಸ್ಲುಗಳಲ್ಲಿರೋದೇನ, ಎಷ್ಟೋ ಜನರಿಗೆ ಕುಡಿಯೋ ನೀರಿಲ್ಲ, ಆಮೇಲೆ ಏನು ಅಲೆಮಾರಿಗಳಿಗೆ ಮನೆಗಳಿಲ್ಲ. ಎಲ್ಲೋ ಬೇಡ ಸರ್, ಎಲ್ಲೋ ಯಾವುದೋ ಒಂದು ಹಳ್ಳಿಗಳ ಕಡೆ ಲೆಕ್ಕ ತಗೊಳ್ಳೋದು ಬೇಡ, ಬೆಂಗಳೂರಿನಲ್ಲೇ ಎಷ್ಟೋ ಸ್ಲಮ್ಗಳಿದಾವೆ, ಇನ್ನೂ ಅಭಿವೃದ್ಧಿ ಆಗ್ದಲೇ ಇರೋಂಥ ಸ್ಲಮ್ಗಳಿದಾವೆ ಎಷ್ಟೋ. ಬೆಂಗಳೂರೇ ನೋಡಿ, ಒಂದು ಸಣ್ಣ ಮಳೆ ಬಂದರೆ ಬೆಂಗಳೂರನ್ನ ನದಿ ಕೆರೆ ಸಮುದ್ರಗಳೆಲ್ಲ ಇಲ್ಲೇ ಉಟ್ಕೊಂಡು ಪಾಪ ಮಳೆ ಹುಡ್ಕೊಂಡು ಹೋಗ್ತಾವೆ ಅದನ್ನೆಲ್ಲ. ಈಗ ನೀವು ಅದೇ ಹೇಳೋದು, ಮಳೆ ಯಾಕೆ ನೀರು ಅದೇ ಮನೆಗಳಿಗೆ ಹೋಗುತ್ತೆ ಅಂದರೆ ಮಳೆ ಹರಿಯೋ ನೀರಲ್ಲಿ ನೀವು ಮನೆ ಕಟ್ಕೊಂಡ್ರಿ, ನೀವು ಲೇಔಟ್ ಮಾಡ್ಕೊಂಡ್ರಿ, ರಾಜಕಾಲ. ಹೌದು, ಬೆಂಗಳೂರು ಅಭಿವೃದ್ಧಿನೇ ಸರಿಯಾಗಿ ಮಾಡಿಲ್ಲ. ಹೌದು. ಅಂದರೆ ನಾನು ಹೇಳೋದೇನು, ನಾವು ಮಾಧ್ಯಮವಾಗಿ ನಾವು ಹೇಳೋವಂಥದ್ದು ಏನು ಅಂದರೆ, ನೀವು ಸಮಾವೇಶ ಸಾಧನೆ ಅಂತೇಳಿ ಮಾಡಿದ್ರ ಬದಲಾಗಿ ಆ ಸಮಯವನ್ನು ಒಳ್ಳೇದಕ್ಕೆ ಉಪಯೋಗಿಸ್ರಪ್ಪ. ಕಾನೂನು ಸುವ್ಯವಸ್ಥೆವಾಗಿ ನೀವೆಷ್ಟು ಪ್ರಗತಿ ಸಾಧಿಸಿದ್ದೀರಿ, ಕ್ರೈಮ್ ರೇಟ್ ಎಷ್ಟು ಕಡಿಮೆ ಮಾಡಿದ್ದೀರಿ, ಅದನ್ನು ಕೊಡಿ ಮಾಧ್ಯಮಕ್ಕೆ ರಿಲೀಸ್ ಮಾಡಿ. ಆಮೇಲೆ ಮೂಲಭೂತ ಸೌಲಭ್ಯಗಳ ವಿಚಾರವಾಗಿ ಎಷ್ಟು ಸಾಧನೆ ಮಾಡಿದಿರಿ ಕೊಡಿ. ಎಷ್ಟು ಮನೆ ಕೊಟ್ಟಿದ್ದೀರಿ? ನಿಮ್ಮ ವಸತಿ ಇಲಾಖೆಯಲ್ಲೇ ದೊಡ್ಡ ಹಗರಣ ಆಗಿದ್ದು ನಾವು ಕೇಳಿದ್ದೀವಿ. ವಾಲ್ಮೀಕಿ ನಿಗಮದ ಹಗರಣ, ವಾಲ್ಮೀಕಿ ಸಮುದಾಯಕ್ಕೆ ಇಷ್ಟು ಅಂತ ನೀವೇನೋ ಅವರಿಗೆ ಮೀಸಲಿಟ್ಟಿರ್ತೀವಿ, ಆ ಹಣ ಸರಿಯಾಗಿ ತಲುಪಿಲ್ಲ. ಪಾಪ ಗೃಹಲಕ್ಷ್ಮಿ ಸಿಕ್ಕಿಲ್ಲ ಅಂತ ಒಂದಷ್ಟು ಹೆಣ್ಮಕ್ಳು ಬಡ್ದಾಡ್ಕೊಳ್ತಿದ್ದಾರೆ, ಈಗಲೂ ಬಡ್ದಾಡ್ತಿದ್ದಾರೆ. ಆ ಹೆಣ್ಣು ಬಸ್ಸಲ್ಲಿ ನೀವೇನೋ 5 ಕೋಟಿ ಇದು ಬಸ್ಸಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ ಅಂತೇಳಿ ಮುಖ್ಯಮಂತ್ರಿನ ಟಿಕೆಟ್ ಅಂತ ಕೊಟ್ಬಿಟ್ರು. ಇವೆಲ್ಲ ಆಯ್ತಪ್ಪ, ಏನು ಅದೆಲ್ಲ ನಮಗೆ ಏನು ಉಪಯೋಗ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹಾಗಾಗಿ ಸಮಾವೇಶಗಳು ಕೇವಲ ಜಾತ್ರೆಗಳು ಮಾಡ್ಕೊಂಡು ನಿಮ್ಮ ವೈಯಕ್ತಿಕ ನಿಮ್ಮ ಭುಜವನ್ನು ನೀವೇ ತಟ್ಕೊಳ್ಳೋದಲ್ಲ, ಅದಕ್ಕೆ ನೀವು ಅಷ್ಟು ಎಕ್ಸ್ಪರ್ಟ್ನ ತಂಡದ ಕರೆಸಿ, ಬೇರೆ ಬೇರೆ ಕ್ಷೇತ್ರಗಳ ಅಧ್ಯಯನ ಎಕ್ಸ್ಪರ್ಟ್ ತಂಡಗಳನ್ನು ಕರೆಸ್ಬಿಟ್ಟು ಆರ್ಥಿಕ ಕ್ಷೇತ್ರ, ಅಬಕಾರಿ ಇಲಾಖೆ, ನೀರಾವರಿ ಡಿಪಾರ್ಟ್ಮೆಂಟು, ಆ ನೀರಾವರಿ ಇಲಾಖೆಗಳು ತಗೊಂಡ್ರೆ ಅದೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ನೀವು ಏನು ಈ ಕೃಷ್ಣಾ ನದಿ, ಇದು ಕಾವೇರಿ, ಇನ್ಯಾವ್ಯಾವ ಎಲ್ಲ ಇದಾವಲ್ಲ, ಅವು ಇನ್ನೂ ಸರಿಯಾಗಿ ಅನುಷ್ಠಾನನೇ ಆಗಿಲ್ಲ, ಅಂದರೆ ಕಂಪ್ಲೀಟ್ ಆಗಿಲ್ಲ. ಹೌದು, ಅಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಸರಿಯಾಗಿ ಮೂಲಭೂತ ಆ ಒಂದು ಯೋಜನೆ ಕಂಪ್ಲೀಟ್ ಆಗಿಲ್ಲ ಅಂತ ಒಂದು ಆರೋಪಗಳು ಬರ್ತವೆ. ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹೌದು, ಒಂದಷ್ಟು ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಒಂದಷ್ಟು ಸಮುದಾಯಗಳಾತಿ ಒಳ ಮೀಸಲಾತಿ ಹೋರಾಟ ಮಾಡ್ತಾಯಿದ್ದೇವೆ, ಅದ್ರ ಬಗ್ಗೆ ಗಮನ ಹರಿಸಿ. ಎಷ್ಟು ವಿಚಾರಗಳಿದಾವೆ ರೀ, ತಲೆ ಕೆಡಿಸ್ಕೊಂಡ್ರೆ. ಇವರು ಸಮಾವೇಶ ಮಾಡ್ತಾರಂತೆ, ನಾವೆಲ್ಲ ಟಾಸ್ಕ್ ಕೊಟ್ಟಿದ್ದಾರಂತೆ, ನೀವ್ರನ್ನ ಹೊಗಳಬೇಕಂತೆ. ಆಲ್ರೈಟ್ ಸರ್. ಇನ್ನು ಅದೇ ವಿಚಾರವಾಗಿ ಇನ್ನು ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಇನ್ನು ವಿಪಕ್ಷಗಳು ತುಂಬಾ ವಾಗ್ದಾಳಿ ನಡೆಸಿದ್ದಾರೆ, ಇನ್ನು ಬೊಮ್ಮಾಯಿ ಅವರು ವಾಗ್ದಾಳಿ ಮಾಡಿದ್ದಾರೆ, ಅದನ್ನು ಕೇಳ್ಕೊಂಬರೋಣ. ಸಮಾವೇಶ ಮಾಡಕ್ಕೆ ಸಾಧನೆ ಮಾಡಿಲ್ಲ, ಹೀಗಾಗಿ ಇದು ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷದ ಒಂದು ಶಕ್ತಿ ಪ್ರದರ್ಶನ. ಹಿಂದೇನು ಹಾಸನಲ್ಲಿ ಮಾಡಬೇಕಾಯಿತು, ಬೇರೆ ಬೇರೆ ಕಡೆ ಮಾಡಬೇಕಾಯಿತು, ಈಗ ಅದು ಈ ರೀತಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಮೈಸೂರಿನಲ್ಲಿ ಆಗ್ತಿರೋದು ಭಾಳ ಸ್ಪಷ್ಟ. ಮತ್ತು ಈಗಾಗಲೇ ಅವ್ರು ಏನೋ ಒಂದು ಎಕ್ಸಸೈಸ್ ಮಾಡಿದ್ದಾರೆ, MLAಗಳು ಮತ್ತು ಮಂತ್ರಿಗಳು ಮೀಟಿಂಗ್ ಮಾಡಿ, ಅದಕ್ಕೆ ಸಾಕಷ್ಟು ಆಕ್ಷೇಪಗಳು ಬರ್ತಾ ಇದೆ. ಹೀಗಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟ. ಇದು ಏನು ಆಂತರಿಕವಾಗಿರೋ ಸಂಘರ್ಷ ಮುಂದುವರಿತಾ ಇದೆ, ಯಾವುದು ಫುಲ್ ಸ್ಟಾಪ್ ಇಲ್ಲ. ಹೈಕಮಾಂಡ್ ಎಲ್ಲಿವರೆಗೂ ಸ್ಪಷ್ಟತೆ ಕೊಡೋದು ಇದು ಮುಂದುವರಿತಿದೆ. ಹೈಕಮಾಂಡ್ಗೆ ಈ ಗೊಂದಲ ಬೇಕಾಗಿದೆ ಅಂತ ಅನಿಸ್ತಾ ಇದೆ. ಈ ಕುರ್ಚಿಗಾಗಿ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಎಲ್ಲ ಒಂದ್ ಕಡೆ ಹೇಳ್ತಿದ್ದಾರೆ ಏನು ಅಂದ್ರೆ ರಾಜ್ಯ ಕಾಂಗ್ರೆಸ್ ಸಾಧನೆ ಮಾಡಿಲ್ಲ, ಈ ಸಮಾವೇಶ ಮಾಡುವಂತ ಸಾಧನೆ ಏನು ಮಾಡಿಲ್ಲ. ಈ ಹಿಂದೆ ಈ ಶಕ್ತಿ ಪ್ರದರ್ಶನವನ್ನ ಹಾಸನದಲ್ಲಿ ಮಾಡಬೇಕಿತ್ತು, ಆದ್ರೆ ಅನಿವಾರ್ಯ ಆಗ್ಲಿಲ್ಲ. ಇನ್ನು ಅದೇ ಒಂದು ಸಮಾವೇಶನ ಮೈಸೂರಿಗೆ ತಗೊಂಡೋಗಿದ್ದಾರೆ. ಇನ್ನು ಅಲ್ಲಿನ ಮಹಾದೇವಪ್ಪ ಅಂದರೆ ಅಲ್ಲಿನ ಉಸ್ತುವಾರಿ ಸಚಿವರಾದಂತಹ ಮಹಾದೇವಪ್ಪನವರು ಈ ಒಂದು ಸಮಾವೇಶಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಒಂದು ಸಮಾವೇಶ ಮಾಡೋದಕ್ಕೆ ಇಲ್ಲ, ಇನ್ನು ಆಂತರಿಕವಾಗಿ ತುಂಬ ತಿಕ್ಕಾಟಗಳಿದೆ. ಈ ಬಗ್ಗೆ ಹೈಕಮಾಂಡ್ಗೂ ತುಂಬ ಗೊಂದಲಗಳಿವೆ. ಇದನ್ನ ಹೈಕಮಾಂಡೇ ಸರಿಪಡಿಸ್ಬೇಕು, ಕಾಂಗ್ರೆಸ್ನ ಹೈಕಮಾಂಡೇ ಸರಿಪಡಿಸ್ಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಿದ್ದಾರೆ. ಸರ್, ಇವರೆಲ್ಲ ವಿಪಕ್ಷ ನಾಯಕರುಗಳು ಅದೇ ಹೇಳ್ತಾನಲ್ಲ, ಇವ್ರದ್ದೇ ಆದ ಇದು ಒದ್ದಾಟದಲ್ಲಿ ಮುಳುಗಿದ್ದಾರೆ.
ಸರ್ಕಾರವನ್ನು ಅಂಕಿ ಅಂಶಗಳ ಮೂಲಕ ನೀವು ಹಂಗೆ ಪತ್ರಗುಟ್ಟಂಗೆ ಮಾಡಬೇಕಾಗಿತ್ತು. ಸರ್ಕಾರವನ್ನು ಕಟ್ಟಾಕಬೇಕಾಗಿತ್ತು. ಯಾವುದ್ರಿ ಸಮಾವೇಶ ನಿಮ್ಮದು ಕೊಡ್ರಿ ಅಂತೇಳಿ ವಿಧಾನಸೌಧದಲ್ಲಿ ಆಗಲಿ ಹೊರಗಡೆ ಆಗಲಿ ಕೇಳಬೇಕಾಗಿತ್ತು. ಇವರೇ ಒದ್ದಾಡ್ತಾವ್ರೆ, ಇನ್ನು ಸರ್ಕಾರವನ್ನೇನು ಅಲ್ಲಾಡಿಸ್ತಾರೆ ಇವರು ಅಲ್ವಾ? ಹಾಗಾಗಿ ವಿಪಕ್ಷವಾಗಿ ಇವರು ಫೇಲ್ಯೂರ್ ಆಗಿದ್ದಾರೆ, ಟೋಟಲಿ ಫೇಲ್ಯೂರು. ಒಂದು ಆಪೋಸಿಷನ್ ಲೀಡ್ರ್ಗಳಾಗಿರ್ಬೋದು, ಇವರೆಲ್ಲ ಏನು ವಿಪಕ್ಷ ನಾಯಕರುಗಳಿದ್ದಾರಲ್ಲ, ಆಮೇಲೆ ಇವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೀನಿಯರ್ ಲೀಡ್ರು, ಇವರೆಲ್ಲ ಸರ್ಕಾರವನ್ನು ಒಂದು ಏನು ಅಂಕಿಅಂಶಗಳ ಮುಖ್ಯನ ಇರ್ಬೋದು ಮತ್ತು ಆಡಳಿತದ ವೈಖರಿಯ ವಿಚಾರ ಇಟ್ಕೊಂಡು ಹಂತವಾಗಿ ಬ್ರೇಕ್ ಹಾಕ್ಬೇಕಾಗಿತ್ತು. ಎಲ್ಲಿ ಸರ್ ರಾಜ್ಯಾಧ್ಯಕ್ಷರಿಗೆ ಒದ್ದಾಡ್ತವ್ರವರು. ಹಾಗಾಗಿ ಇವ್ರ ಮಾತನ್ನ ಸಿದ್ದರಾಮಯ್ಯ ಆಗಲಿ ಡಿ ಕೆ ಶಿವಕುಮಾರ್ ಅಷ್ಟು ಸೀರಿಯಸ್ ತಗೊಳ್ತಾರ, ಅವರೇ ಒದ್ದಾಡ್ತಾರೆ, ನಮ್ಮನ್ನೇನು ನೋಡ್ತಾರೆ. ಹಂಗೆ ವಿಪಕ್ಷ ತುಂಬ ಟೋಟಲಿ ಫೇಲ್ಯೂರ್ ಆಗಿದೆ. ವಿಪಕ್ಷ ಫೇಲ್ಯೂರ್ ಆಗಿದೆ ಅನ್ನುವಂಥ ದೌರ್ಬಲ್ಯತೆಯಿಂದ ಇವ್ರು ನಮ್ಮನ್ನು ಯಾರು ಪ್ರಶ್ನೆ ಮಾಡಲ್ಲ ಅಂತ ಇವ್ರದ್ದು. ಆದರೆ ಮಾಧ್ಯಮಗಳು, ಒಂದಷ್ಟು ಮಾಧ್ಯಮಗಳಿಗೆ ಅವ್ರದ್ದೇ ಆದ ಜಾತ್ರೆಗಳಾಗಿದೆ. ಜವಾಬ್ದಾರಿಯುತವಾದ ಮಾಧ್ಯಮಗಳು ಪ್ರಶ್ನೆಗಳನ್ನ ಮಾಡ್ತಾನೆ ಇದ್ದಾವೆ, ಜನ ಅಂತೂ ಕೇಳ್ತಾನೆ ಇದ್ದಾರೆ. ಹಾಗಾಗಿ ಸರ್ಕಾರ ಸಾಧನೆ ಸಮಾವೇಶ ಇವನ್ನೆಲ್ಲ ಮಾಡೋದ್ರ ಬದಲಾಗಿ ಆ ಸಮಯವನ್ನು ಒಳ್ಳೆಯದಕ್ಕೆ ಬಳಕೆ ಮಾಡ್ಕೋಬೇಕು. ನಮ್ಗೆ ಹೇಳೋದು, ನೀವು ಅಷ್ಟು ಸಾಧನೆ ಮಾಡಿದ್ರೆ ಜನಕ್ಕೆ ಅನಿಸುತ್ತೆ, ಹೇಳ್ತಾರೆ ಅವರು, ಆ ಸಮಯನ ಒಳ್ಳೇದಕ್ಕಿನ್ನೂ ಬಳಕೆ ಮಾಡಿ. ಸಾಧನಾ ಸಮಾವೇಶ ಪದೇ ಪದೇ ಏನು ಸರ್ಕಾರಗಳು ಬರ್ತಿದ್ದಾವೆ, ಹೊಸದೇನಲ್ಲ ಸರ್. ಅವ್ರು ಬಂದಾಗ ಅವ್ರ ಸಾಧನೆ, ನಾನು ಸಾಧನೆ ಮಾಡಿದ್ದೀನಿ ಅದಕ್ಕೆ ವಿಪಕ್ಷಗಳು ಟೀಕೆ ಮಾಡೋದು. ಅವಾಗ ವಿಪಕ್ಷದಲ್ಲಿ ಯಾರು ಇರ್ತಾರೆ? ಮತ್ತೆ ಇವ್ರು ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಅವ್ರು ಟೀಕೆ ಮಾಡೋದು, ಬಿಜೆಪಿ ಬಂದ್ರೆ ಕಾಂಗ್ರೆಸ್ನವ್ರು ಟೀಕೆ ಮಾಡೋದು, ಇದೆಲ್ಲ ಹೆಂಗಾಗ್ಬಿಟ್ಟು. ಇನ್ನು JDS ನವ್ರಂತೂ ನಂದು ಒಂದಿರ್ಲಿ ಅಂತ ಮಧ್ಯದಲ್ಲಿ ಒಂದು ತೂರ್ಕೊಳ್ಳೋದಕ್ಕೆ ಬರ್ತಾರೆ, ಅವ್ರು ಅಷ್ಟೇ ಟೀಕೆ ಮಾಡ್ತಾರೆ. ಅಂದ್ರೆ ಇವಾಗ ಏನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿದ್ದಾಗ JDS ಸರ್ಕಾರ ಬಿಜೆಪಿನ ಟೀಕೆ ಮಾಡಲಿಕ್ಕೆ ಮುಂದಿತ್ತು. ಇನ್ನು ಈಗ ಬಿಜೆಪಿ ಜೊತೆ ಒಂದು ಮೈತ್ರಿ ಆಗಿದ್ದಾರೆ, ಈಗ ಕಾಂಗ್ರೆಸ್ನ ಟೀಕೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಹೌದು, ನಮ್ಮನ್ನು ಕೇಳಿದ್ರೆ ನಾವು ಹೇಳೋದು ಬಯಸೋದು, ನಿಜವಾದ ಸಾಧನೆ ಯಾವುದಪ್ಪ? ಸರ್ಕಾರಗಳ ನಿಜವಾದ ಸಾಧನೆ ಯಾವುದು ಅಂದರೆ ಈ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಸಂಪೂರ್ಣವಾಗಿ ನೀಗಿಸೋದು ನಿಜವಾದ ಸಾಧನೆ. ಹೌದು. ಈ ರಾಜ್ಯದ ಆರ್ಥಿಕ ಒಂದು GDP ಮಟ್ಟವನ್ನು ಉತ್ತಮಗೊಳಿಸೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಒಟ್ಟು ಒಂದು ರಾಜ್ಯದ ಒಂದು ರೇಷಿಯೋ ಇದೆಯಲ್ಲ, ಅದು ಸಾಧನೆ. ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತ ಸಮಸ್ಯೆ ಇಲ್ಲದಂಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಸಾಧನೆ. ಈ ರಾಜ್ಯದಲ್ಲಿ ಪ್ರತಿಯೊಬ್ಬ ಎಲ್ಲ ವಲಯದ ಜನರಿಗೆ, ಎಲ್ಲ ವರ್ಗದ ಜನರಿಗೆ ಕೂಡ ಒಂದು ಮನೆ ಸೂರು ಎಲ್ಲವನ್ನು ಕಲ್ಪಿಸಿಕೊಡೋದಿದೆಯಲ್ಲ, ಅದು ಸಾಧನೆ. ಈ ರಾಜ್ಯದಲ್ಲಿ ಒಂದು ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸೋದಿದೆಯಲ್ಲ, ಬರೀ ಉದ್ಯೋಗ ಕೊಡೋದು ಅಷ್ಟೇ ಅಲ್ಲ, ನೀವು ಅವ್ರನ್ನ ಉದ್ಯಮಶೀಲರನ್ನಾಗಿ ಮಾಡಿದ್ರೆ ಅವರು 100 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಆ ರೀತಿ ಮಾಡೋದಿದೆಯಲ್ಲ, ಅದು ಸಾಧನೆ. ಆಮೇಲೆ ಏನು ಈ ರಾಜ್ಯದಲ್ಲಿ ಕ್ರೈಮ್ ರೇಟ್ ಕಡಿಮೆ ಮಾಡೋದಿದೆಯಲ್ಲ, ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕಾಪಾಡೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಈ ರಾಜ್ಯದಲ್ಲಿ ಕೋಮು ಗಲಭೆಗಳಾಗದಾಗೆ, ಜಾತಿ ಗಲಾಟೆಗಳಾಗದಾಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಈ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು, ಇವ್ರು ಹೇಳ್ತಾರಲ್ಲ, ನಾವು ಸರ್ಕಾರಿ ಶಾಲೆಗೆ ಬನ್ನಿ, ನಿಮ್ಮ ಶಾಲೆಗಳಿಗೆ ಬಂದರೆ ಮಕ್ಕಳು ಹೆಂಗ್ರಿ ಕಲಿತಾರೆ, ಶಿಕ್ಷಕರು ಹೆಂಗ್ರಿ ಕಲ್ಸಕ್ಕೆ ಮನಸ್ಸು ಬರುತ್ತೆ. ಕಡೆ ಮಾಸ್ಟರ್ಗಳೇ ಹೋಗಲ್ಲ, ಮಾಸ್ಟರ್ಗಳ ಸೌಲಭ್ಯಗಳೇ ಇಲ್ಲ. ಹೌದು. ಕರ್ನಾಟಕದ ಶಾಲೆಗಳನ್ನು ಅತ್ಯಾಧುನಿಕ ಸೌಲಭ್ಯಗಳನ್ನಾಗಿ ಬಿಂಬಿಸಿ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನನ್ನು ಕೊಟ್ಟು, ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು, ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ನೀವು ರೂಪಿಸ್ತಾರಲ್ಲ, ಅದು ಸಾಧನೆ. ಅಂಗನವಾಡಿ ಕೇಂದ್ರಗಳ ಬಗ್ಗೆ ನಾವು ದಿನ ಮಾತಾಡ್ತಿದ್ದೀವಿ, ಅಲ್ಲಿಯೂ ಅತ್ಯಾಧುನಿಕ ಸೌಲಭ್ಯ ಕೊಟ್ಟು ಅವನು ಸರಿಯಾಗಿ ನಿರ್ಮಿಸೋದಿದೆಯಲ್ಲ, ಅದು ಸಾಧನೆ. ಆಮೇಲೆ ಮಹಿಳಾ ವಲಯವನ್ನು ಒಂದು ರೀತಿ ಅವ್ರನ್ನ ಸಬಲೀಕರಣ ಮಾಡೋದಿದೆಯಲ್ಲ, ಅದು ಸಾಧನೆ. ಆಮೇಲೆ ರೈತರು, ನಿಮ್ಮ ಸಾಲ ನಮಗೆ ಬೇಕಾಗಿಲ್ಲ ಹೋಗ್ರಯ್ಯ ಅಂತ ಹೇಳೋ ಲೆವೆಲಿಗೆ ನೀವು ರೈತ ಸಮೂಹವನ್ನು ರೂಪಿಸಬೇಕು. ಅವ್ರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು. ಅವ್ರಿಗೆ ಸರಿಯಾದ ಸಕಾಲಕ್ಕೆ ಸರಿಯಾದ ಅವರ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಡಿಸ್ಬೇಕು. ಇವೆಲ್ಲ ಸಾಧನೆ. ನಿಮ್ಮ ಬಿಟ್ಟಿ ಭಾಷಣಗಳು, ನಿಮ್ಮ ಪುಂಗಿಗಳೆಲ್ಲ ಸಾಧನೆ ಅಲ್ಲ. ಇದನ್ನ ಕರೆಕ್ಟಾ? ನಿಜ. ಹಿಂಗೆ ಇದು ಈ ರೀತಿ ಈಗ ದೇವರಾಜ ಅರಸು ಅವರು ಅವ್ರ ಕಾಲದಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಇದ್ರು ಕೂಡ ಸಾವಿರಾರು ಹೆಕ್ಟೇರ್ ಭೂಮಿಯನ್ನು ಕೊಟ್ಬಿಟ್ರು ಎಮರ್ಜೆನ್ಸಿ ಪೀರಿಯಡಲ್ಲೂ ಕೂಡ. ಅದು ಸಾಧನೆ. ಈಗಲೂ ನೆನೆಸ್ಕೊಳ್ತಾರೆ, ಭೂಮಿ ಕೊಟ್ಟ ಕಂಡ್ರಿ ಗೇಣಿದಾರರನ್ನ ಕಿತ್ಕೊಂಡು, ಬಂಡವಾಳಶಾಹಿಗಳನ್ನು ಕಿತ್ಕೊಂಡು ಜನಸಾಮಾನ್ಯರಿಗೆ ಕೊಟ್ಟರು. ಯಾರ್ರೀ ಮಾಡಿದ್ದಾರೆ ಈಗ? ಅದು ಸಾಧನೆ. ಅವನು ಮಾಡಿ ನೀವು ಯಾವುದೋ 1-2 ಕಾರ್ಯಕ್ರಮ ಮಾಡ್ಕೊಂಡು ಬಿರಿಯಾನಿ ಹಂಚ್ಬಿಟ್ಟು ಕಳಿಸ್ಬಿಟ್ರೆ ಸಾಧನೆ ಅಲ್ಲ.
ಇದು ಸರ್ಕಾರದ ಸಾಧನೆ ಏನಿದ್ರು ನೀವು ಒಂದು ಜನರಿಗೆ ಅಭಿವೃದ್ಧಿ ಮೂಲಕ ತೋರಿಸಿ, ಯಾವುದೇ ರೀತಿಯಾದಂತಹ ನೀವು ಒಂದು ಕಾರ್ಯಕ್ರಮ ಮಾಡಿ ಅದರಲ್ಲಿ ಜನಗಳನ್ನ ಸೇರಿಸಿ ಜನಗಳ ಮಾಧ್ಯಮಗಳ ಮುಂದೆ ಇಷ್ಟು ಜನ ಬಂದಿದ್ರು ಅಷ್ಟು ಜನ ಬಂದಿದ್ರು ಅನ್ನೋ ಬಿಂಬಿಸೋ ಕಾರಣಕ್ಕೋಸ್ಕರ ಯಾವುದೇ ಸಮಾವೇಶ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ. ಯಾಕಂದರೆ ಜನಗಳ ಅಭಿವೃದ್ಧಿ, ಜನಗಳ ಮನದಾಳದಿಂದ ಏನು ಬರುತ್ತೋ ಅದಷ್ಟೇ ನಿಮಗೆ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಸರ್ಕಾರಗಳಿಗೆ ಜನರ ಆಶೀರ್ವಾದ ಇರಬೇಕೇ ಹೊರತು ಅಲ್ಲಿ ಬಂದು ಬಿರಿಯಾನಿ ತಿನ್ಕೊಂಡು ಹೋಗೋರ ಆಶೀರ್ವಾದ ಅಲ್ಲ. ಬಿರಿಯಾನಿ ಕೊಟ್ಟರು ಇವರು ಅಂತ ಆಶೀರ್ವಾದ ಮಾಡೋದಲ್ಲ, ಜನಗಳ ಆಶೀರ್ವಾದ ನೇರವಾಗಿ ನಿಮಗೆ ಬರಬೇಕು. ಈ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಿ ತೋರಿಸಿ. ಈ ಹಿಂದೆ ಏನಾಗಿದೆ ಎಲ್ಲ ಒಂದು ಆರೋಪಗಳಾಗಿರ್ಬೋದು ಪ್ರತಿಯೊಂದನ್ನು ತೆಳ್ಳಾಕ್ಲಿಕ್ಕೆ ಇದೊಂದು ನಿಮಗೆ ಸುಗಮವಾದ ಹಾದಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಗೆ ಆಶಯವಾಗಿ ತಿಳಿಸ್ತಾ ಇದ್ದೀನಿ.